ಹಾಯ್ ಹಾಲ್ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಹೊಸ ವರ್ಷದ ಮೊದಲನೇ ದಿನ ಶುರು ಮಾಡ್ತಾ ಇದ್ದೀವಿ. ಎಲ್ರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲ ತರಲಿ ಅಂತ ಆಶಿಸ್ತೀನಿ. ಸೊ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಥರ ಎಲ್ಲರೂ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ನನ್ನ ಪುಟ್ಟ ಕಂದ ಬೆಳಗ್ಗೆ ಎದ್ದು ರಂಗೋಲಿ ಹಿಡಿತಾ ಇದ್ದರೆ ಇದು ಬಂದು ನಾನು ಇಡ್ತೀನಿ ಅಂತ ಇಡ್ತಾ ಇದ್ದಾನೆ. ಕೊನೆಗೆ ಈ ಥರ ನಮ್ಮ ರಂಗೋಲಿ ಮೂಡು ಬಂದಿದೆ ಇಬ್ಬರದೂ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೋಡಿ ಎಷ್ಟು ತೀಟೆ ಮಾಡ್ತಾ ಇದ್ದಾನೆ ಅಂತ. ಈ ಪಕ್ಕದಲ್ಲಿ ಬಿಡಿಸಿರೋದು ನನ್ನ ಮುದ್ದು ಕಂದನ ರಂಗೋಲಿ. ಎಲ್ಲ ನಾವು ಮಾಡೋ ಕೆಲಸ ಎಲ್ಲನೂ ತಾನು ಮಾಡ್ತಾ ಇರಬೇಕು ಅಂತ ಬರ್ತಾನೆ ಇರ್ತಾನೆ. ಅವ್ರಿಗೆ ಈ ಏಜಲ್ಲಿ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಬೆಳಗಿನ ತಿಂಡಿಗೆ ಅವರೆಕಾಳು ಸಾಂಬಾರು, ಹಿದ್ಕಿದ ಅವರೆಕಾಳು ಸಾಂಬಾರು ಮಾಡಿ ಇಡ್ಲಿ ಮತ್ತು ದೋಸೆ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಸಾಂಬಾರು ಮಾಡೋದು ತುಂಬ ಈಸಿ, ಎಲ್ರಿಗೂ ಗೊತ್ತಿರೋ ಥರನೇ. ಅವರೆಕಾಳನ್ನ ಎತ್ಕೊಂಡು ಅದಕ್ಕೆ ಫಸ್ಟ್ ಒಗ್ಗರಣೆ ಹಾಕಿ, ಆ ಒಗ್ಗರಣೆಗೆ ಅವರೆಕಾಳನ್ನ ಹಾಕಿ ಮಸಾಲೆ ರುಬ್ಕೋತೀವಿ. ಮಸಾಲೆಗೆ ನಾವು ಧನಿಯಾ, ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಟೊಮ್ಯಾಟೊ, ಈರುಳ್ಳಿ, ಗಸಗಸೆ, ಸ್ವಲ್ಪ ಹಸಿ ಕಾಯಿ ತುರಿ ಎಲ್ಲನೂ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲನೂ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಸ್ವಲ್ಪ ಕಾಳು ನಾವು ಒಗ್ಗರಣೆಗೆ ಹಾಕ್ಕೊಂಡಿರ್ತೀವಲ್ಲ, ಆ ಕಾಳನ್ನೂ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಸಾಂಬಾರಿಗೆ ಬೇಕಾಗಿರೋವಂಥ ಖಾರ ರೆಡಿ ಆಗುತ್ತೆ. ಈ ಖಾರನ ನಾವು ಒಗ್ಗರಣೆ ಹಾಕಿದ್ದೀವಲ್ಲ ಕಾಳು, ಅದಕ್ಕೆ ಹಾಕಿ ನಮಗೆ ಎಷ್ಟು ರಿಕ್ವೈರ್ಡ್ ಕ್ವಾಂಟಿಟಿ ನೀರು ಹಾಕಿ, ಹಾಗೆ ಉಪ್ಪು ಸೇರಿಸ್ಕೊಂಡ್ರೆ ನಮಗೆ ಹಿದ್ಕಿದ ಬೇಳೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಇದು ಸೀಸನಲ್ ಸ್ಪೆಷಲ್ ಅಲ್ವಾ. ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಯೂಶ್ವಲಾಗಿ ಫ್ರೀಕ್ವೆಂಟಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾನೆ ಇರ್ತೀವಿ. ಸೊ ಇದಕ್ಕೆ ನಮ್ಮ ಮನೇಲಿ ಯೂಶ್ವಲಾಗಿ ದೋಸೆ ಮತ್ತು ಇಡ್ಲಿ ಎರಡೂ ಮಾಡ್ತೀವಿ. ಇವತ್ತು ಎರಡೂ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ ದೋಸೆ ಮಾಡಿಕೊಟ್ಟಿದ್ದೆ, ಹಾಗೆ ಇಡ್ಲಿ ನನ್ನ ಮಕ್ಕಳಿಗೆ ಮಾಡಿಕೊಟ್ಟಿದ್ದೆ. ಎರಡಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಹಾಗೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಇದು ಹಿದ್ಕಿದ ಬೇಳೆ ಅವರೆಕಾಳು ಸಾರು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ರೀತಿಯಲ್ಲಿ. ನಿಮಗೆ ಯಾವ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ಈ ಹಿದ್ಕಿದ ಬೇಳೆ ಅವರೆಕಾಳು ಸಾಂಬಾರು ಜೊತೆ ಅಂತ ಕಮೆಂಟ್ ಮಾಡಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗೀತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಅದೇ HSTR, GPSTR, PSTR ಕಾಲು ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ವ. ಸೊ ಅದಕ್ಕೊಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಮಕ್ಕಳನ್ನಿಬ್ಬರನ್ನು ಮಲಗಿಸಿ ಈಗ ಬಂದಿದ್ದೀನಿ. ಸೊ ಸಿಲೆಬಸ್ ನೋಡಿ, ಈ ಥರ ನಾನು ಎಲ್ಲ ಬರೆದಿಟ್ಕೊಂಡಿದ್ದೀನಿ. ನಂಗೆ ಯೂಶ್ವಲಾಗಿ ಬರೆದಿಟ್ಕೊಂಡ್ರೇ ಒಂದು ಸತಿ ರಿಜಿಸ್ಟರ್ ಆಗೋದು. ಸೊ ನೀವು ಯಾರಾದರೂ ನನ್ನ ಕ್ಯಾಟಗರಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫಸ್ಟ್ ಪೇಪರ್ ಬಂದು ಜನರಲ್ ಪೇಪರ್ ಇರುತ್ತೆ. ಜನರಲ್ ಪೇಪರಲ್ಲಿ 100 ಮಾರ್ಕ್ಸಿಗೆ ಜನರಲ್ ಪೇಪರ್ ಇರುತ್ತೆ. ಇನ್ನು 100 ಮಾರ್ಕ್ಸಿಗೆ ನಮಗೆ ಮೆಥಡಾಲಜಿ ಪೇಪರ್ ಇರುತ್ತೆ. ಜನರಲ್ ಪೇಪರ್ 100 ಮಾರ್ಕ್ಸಲ್ಲಿ ಫಸ್ಟು GK ಇರುತ್ತೆ, ಅದು 25 ಮಾರ್ಕ್ಸಿಗೆ ತೊಗೋತಾರಂತೆ. ಎಜುಕೇಷ್ನಲ್ ಸೈಕಾಲಜಿ 25 ಮಾರ್ಕ್ಸ್. ಹಾಗೆಯೇ ಜನರಲ್ ಇಂಗ್ಲೀಷ್ 12 ಮಾರ್ಕ್ಸ್, ಕಂಪ್ಯೂಟರ್ ನಾಲೆಡ್ಜ್ 13 ಮಾರ್ಕ್ಸ್, ಹಾಗೆ ಜನರಲ್ ಮೆಂಟಲ್ ಆ್ಯಪ್ಟಿಟ್ಯೂಡ್ ಇರುತ್ತಲ್ಲ, ಅದು 25 ಮಾರ್ಕ್ಸಿಗೆ ಇರುತ್ತೆ. ಸೊ ಇಷ್ಟು ಆದರೆ ಜನರಲ್ ಪೇಪರ್ ಮುಗಿಯುತ್ತೆ. ನೆಕ್ಸ್ಟ್ ಬಂದು ಸಬ್ಜೆಕ್ಟ್ ಪೇಪರು. ನಂದು ಕಾಂಬಿನೇಷನ್ CB ಕೆಮಿಸ್ಟ್ರಿ ಬಯಾಲಜಿ ಆಗಿರೋದ್ರಿಂದ ನಾನು ಆ ಸಿಲೆಬಸ್ ಮಾತ್ರ ಬರೆದಿಟ್ಕೊಂಡಿದ್ದೀನಿ. ಸೊ ಕೆಮಿಸ್ಟ್ರಿ 50 ಮಾರ್ಕ್ಸಿಗಿರುತ್ತೆ, ಬಯಾಲಜಿ 50. ಸೊ ಬಯಾಲಜಿ 50 ಮಾರ್ಕ್ಸ್ಗಿರುತ್ತೆ ಆ್ಯಸ್ ಯೂಶ್ವಲ್, ನಿಮಗೆ ಗೊತ್ತಿದ್ದ ಹಾಗೆಯೇ ಈ ಸರ್ತಿ ತುಂಬ ಕನ್ಫ್ಯೂಷನ್ಸ್ ಇದೆ. ಮಾಸ್ಟರ್ ಡಿಗ್ರಿ ಅಥವಾ PG ಆಗಿರಬೇಕಾ ಅಥವಾ TET ಕಂಪಲ್ಸರಿನಾ ಏನು ಅಂತ ಇದಿನ್ನೂ ಯಾರಿಗೂ ಕ್ಲಾರಿಟಿ ಕೂಡ ಗೊತ್ತಿಲ್ಲ. ಈಗ ಅಟ್ ಪ್ರೆಸೆಂಟ್ ಏನು ಓಲ್ಡ್ C&R ರೂಲ್ಸ್ ಇದೆ ಅದ್ರ ಪ್ರಕಾರ ಬಂದರೆ BSc B.Ed ಆಗಿದ್ದರೆ ಸಾಕಾಗುತ್ತೆ ಹೈಸ್ಕೂಲ್ ಟೀಚರ್ಸ್ಗೆ. ಸೊ ನೋ PG ಆ್ಯಂಡ್ TET ರಿಕ್ವೈರ್ಡ್. ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತಪ್ಪ ಅಂತಂತಂದರೆ CET 70%,
B.Ed 20%, ಹಾಗೆ ಡಿಗ್ರಿ 10% ಆಫ್ ಯುವರ್ ಮಾರ್ಕ್ಸ್ ಅಥವಾ CGPA ಪರ್ಸೆಂಟೇಜಸ್ ಏನಿರುತ್ತೆ ಅದರ ಪ್ರಕಾರ ತಗೋತಾರೆ. ಕಂಪ್ಲೀಟ್ ಸಿಲೆಬಸ್ ಯಾರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ.